ಓಂ ಮಹಾಗಣಪತಿಯೇ ನಮಃ. ಓಂ ನಿಮಿಷಾಂಬಾಯೇ ನಮಃ. ಸಮಸ್ತ ವೀಕ್ಷಕ ಬಂಧುಗಳಿಗೆ ಹೊಸ ವರ್ಷದ ಯುಗಾದಿಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನದಲ್ಲಿ ಹೊಸ ವರ್ಷದಲ್ಲಿ ಬೇವು ಬೆಲ್ಲದಂತೆ ಕಷ್ಟ ಸುಖಗಳು ಸಮನ್ವಯವನ್ನು ಸಾಧಿಸಲಿ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಹೊಸ ವರ್ಷಕ್ಕೆ ಹೊಸ ಹರುಷವ ಹೊಸತು ತರುತ್ತಿದೆ. ದ ರಾ ಬೇಂದ್ರೆಯವರ ಮಾತು. ನಿಮ್ಮ ಜೀವನದಲ್ಲಿ ಹೊಸತನ ಒಳ್ಳೆಯದನ್ನು ಮಾಡಲಿ, ಹೊಸ ಬದುಕು ನಿಮ್ಮದಾಗಲಿ ಅಂತ ಹೇಳ್ತಾ, ಧನುರಾಶಿಯವರ ಈ ವರ್ಷದ ಯುಗಾದಿಯ ಫಲಾಫಲ ಏನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಧನುರಾಶಿಯವರಿಗೆ 3ನೇ ಭಾವದಲ್ಲಿ ರಾಹು, ಬುಧ, ಕುಜ ಸಂಯೋಜನೆಯಾಗಿದ್ದರೆ, ಮಾತೃಸ್ಥಾನದಲ್ಲಿ ರವಿ, ಚಂದ್ರ, ಶನಿ ಮತ್ತು ಶುಕ್ರ ಸ್ಥಿತರಾಗಿದ್ದಾರೆ. ಮತ್ತು ನೇರವಾಗಿ 7ಮ ಭಾವದಲ್ಲಿ ಗುರುವಿನ ದೃಷ್ಟಿ ಕೂಡ ಧನುರಾಶಿಯ ಮೇಲಿದೆ. 9ನೇ ಭಾವದಲ್ಲಿ ಕೇತು ಇದ್ದಾನೆ. ಗುರುವಿನ ದೃಷ್ಟಿ ನೇರವಾಗಿ ಧನುರಾಶಿಯ ಮೇಲಿರೋದನ್ನ, ಧನುರಾಶಿಯ ರಾಶ್ಯಾಧಿಪತಿಯೇ ಗುರು, ಮತ್ತು ಗುರುವಿನ ದೃಷ್ಟಿ ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮವಾದ ಸಮಯ. ಏನನ್ನು ಬೇಕಾದರೂ ಸಾಧಿಸಬಹುದು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇದ್ದಾನೆ. ಗುರುವಿನ ಸಂಪೂರ್ಣ ಆಶೀರ್ವಾದ ಇದೆ. ಯಾರು ಕಾಂಪಿಟೇಟಿವ್ ಎಕ್ಸಾಮ್ ತೊಗೊಂಡಿದ್ದೀರಾ, ಏನಾದರೂ ಸಾಧನೆ ಮಾಡಬೇಕು ಅಂತ ಹಠ ಹಿಡಿದು ನೀವು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ, ನಿಮಗೆ ಸಂಪೂರ್ಣವಾಗಿ ಈ ವರ್ಷ ಗುರುವಿನ ಆಶೀರ್ವಾದ ಇದೆ. ನಿಮ್ಮ ವಿದ್ಯಾಭ್ಯಾಸ ಬಹಳ ಚೆನ್ನಾಗಿ ನಡೆಯುತ್ತೆ. ಗುರು ಮಿಥುನ ರಾಶಿ ಮತ್ತು ಸಿಂಹರಾಶಿಯಲ್ಲಿ ಸಂಚಾರ ಮಾಡಬೇಕಾದ್ರೆ ವ್ಯಾಪಾರಸ್ಥರಿಗೆ ತುಂಬ ಅನುಕೂಲವಾದ ಸಮಯ, ಬಹಳಷ್ಟು ಲಾಭವಾಗುವಂಥ ಸಮಯ. ಇನ್ನು ಉದ್ಯೋಗಸ್ಥರಿಗೆ, ಯಾರು ಕೆಲಸಕ್ಕೆ ಹೋಗ್ತಾರೆ ಅವರಿಗೆ ಪ್ರಮೋಷನ್ ಸಿಗುವಂಥದ್ದು, ಹೊಸ ಕೆಲಸ ಸಿಗುವಂಥದ್ದು. ಅಕ್ಟೋಬರ್ ನಂತರ ಯಾರು ವ್ಯಾಪಾರಸ್ಥರಿದ್ದಾರೆ, ಧನುರಾಶಿಯ ವ್ಯಾಪಾರಸ್ಥರಿಗೆ ನೀವು ನಿರೀಕ್ಷೆಗೆ ಮೀರಿದ ವ್ಯಾಪಾರ ಮತ್ತು ಅಭಿವೃದ್ಧಿ ಮತ್ತು ಧನಲಾಭ ಕೂಡ ನಿಮ್ಮ ಭಾಗ್ಯದಲ್ಲಿದೆ. ಗುರು ಕರ್ಕಾಟಕ ರಾಶಿಯಲ್ಲಿ ಪ್ರವೇಶ ಮಾಡಿದಾಗ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಬಹುದು. ರಕ್ತ ಸಂಬಂಧಿಗಳಿಂದ ಅಥವಾ ಬಂಧು ಬಾಂಧವರಿಂದ ಮಾನಸಿಕವಾದ ನೋವು ಅನುಭವಿಸುವಂತಹ ಒಂದು ಲಕ್ಷಣ ಕಾಣಿಸ್ತಾ ಇದೆ. ಯಾವುದೇ ವಾದ ವಿವಾದಗಳು ಬಂದರೂ ಜಾಸ್ತಿ ಮಾತನಾಡೋದಕ್ಕೆ ಹೋಗಬೇಡಿ ಮತ್ತು ಯಾರನ್ನು ಜಾಸ್ತಿ ಹಚ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾವ ವಸ್ತುವನ್ನು ಕೂಡ ಜಾಸ್ತಿ ಹಚ್ಕೊಳ್ಳೋಕೆ ಹೋಗಬೇಡಿ. ಇದರಿಂದ ನಿಮಗೆ ಉತ್ತಮವಾದ ಮಾನಸಿಕ ಆರೋಗ್ಯ ನಿಮ್ಮದಾಗುತ್ತೆ. ಯಾರು ಈ ವರ್ಷ ಮದುವೆಗೋಸ್ಕರ ನೋಡ್ತಾ ಇದ್ದೀರಿ ಅಂಥವರಿಗೆ ಖಂಡಿತವಾಗಿಯೂ ಮದುವೆಯ ಯೋಗಗಳು ತುಂಬ ಚೆನ್ನಾಗಿ ಬಂದಿದೆ. 7ಮ ಭಾವದಲ್ಲಿ ಗುರುವೇ ಇದ್ದಾನೆ ಮತ್ತು ರಾಶ್ಯಾಧಿಪತಿ ನಿಮ್ಮ ಗುರುವಾಗಿದ್ದಾನೆ. ಯಾವುದೇ ಅಡೆತಡೆಗಳಿಲ್ಲದೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತೆ. ನಿಮ್ಮ ಅದೃಷ್ಟ ಸಂಖ್ಯೆ 1, 3, 8, 9. ಈಶಾನ್ಯ ದಿಕ್ಕು ನಿಮಗೆ ಅದೃಷ್ಟವನ್ನು ಕೊಡುವಂತಹ ದಿಕ್ಕಾಗಿದೆ. ಹಳದಿ, ಕೆಂಪು ಮತ್ತು ಕೇಸರಿ ಬಣ್ಣಗಳು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ನೋಡಿ, ಮಕರ ರಾಶಿಯಲ್ಲಿ ಜನಿಸಿದವರಿಗೆ ಈ ಯುಗಾದಿ ಮಿಶ್ರ ಫಲವನ್ನು ಕೊಟ್ಟಿದೆ. ಯಾರು ನ್ಯಾಯ ಮಾರ್ಗದಲ್ಲಿ ದುಡಿಮೆಯನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಶನಿ ಮಹಾತ್ಮ 3ಯ ಭಾವದಲ್ಲಿ ಇರೋದರಿಂದ ಅತ್ಯುತ್ತಮವಾದ ಲಾಭವನ್ನು ನೀವು ಪಡಿತೀರಿ. ವ್ಯಾಪಾರಸ್ಥರು ತುಂಬ ಅತ್ಯುತ್ತಮವಾದ ಲಾಭವನ್ನು ಪಡಿಬೋದು. ಮತ್ತು ಉದ್ಯೋಗಸ್ಥರು ಯಾರು ಕೆಲಸಕ್ಕೆ ಹೋಗ್ತಾ ಇದ್ದೀರಾ ಅಂಥವ್ರಿಗೆ ಜೂನ್ 2ನೇ ತಾರೀಕು ನಂತರ ನಿಮ್ಮ ಉದ್ಯೋಗದಲ್ಲಿ ಕೂಡ ಅಭಿವೃದ್ಧಿ ಇದೆ. ಪ್ರಮೋಷನ್ ಸಿಗುವಂಥದ್ದು, ಹೊಸ ಕೆಲಸ ಸಿಗುವಂಥದ್ದು. ಯಾರು ವಿದ್ಯಾರ್ಥಿಗಳು ಇವಾಗ ಓದನ್ನು ಮುಗಿಸಿ ಕೆಲಸವನ್ನು ನೋಡ್ತಾ ಇದ್ದಾರೆ ಅವರಿಗೆ ಜೂನ್ 2ರ ನಂತರ ಖಂಡಿತವಾಗಿಯೂ ಒಳ್ಳೆಯ ಉದ್ಯೋಗ ಸಿಗತ್ತೆ. 2ಯ ಭಾಗದಲ್ಲಿ ರಾಹು ಮಾತುಕಾರಕ. ಮಾತಿನಿಂದ ನಿಮ್ಮ ಉದ್ಯೋಗಕ್ಕೂ ಕೂಡ ಸಂಚಕಾರ ಆಗುವಂತಹ ಒಂದು ಸನ್ನಿವೇಶ ಇದೆ. ಮಾತು ಬೆಳ್ಳಿ, ಮೌನ ಬಂಗಾರ. ಹಾಗಾಗಿ ಮೌನದಿಂದ ಬಂಗಾರದ ಥರ ಮೌನದಿಂದ ಇದ್ದು ನಿಮ್ಮ ಜೀವನವನ್ನು ಬಂಗಾರಮಯವನ್ನಾಗಿ ಮಾಡ್ಕೊಳ್ಳಿ. ಜಾಸ್ತಿ ಮಾತಾಡೋದರಿಂದ ಮತ್ತು ವಾಗ್ವಾದಗಳನ್ನು ಮಾಡೋದರಿಂದ ಸಮಸ್ಯೆಯ ಸುಳಿಯಲ್ಲಿ ಸಿಗುವಂತಹ ಎಲ್ಲ ಲಕ್ಷಣಗಳಿದೆ. ಹಾಗಾಗಿ ಮೌನವಾಗಿ ನಿಮ್ಮ ಕೆಲಸವನ್ನು ಮಾಡಿ ಭಗವಂತನ ಕೃಪೆಯನ್ನು ಪಡೀರಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಸಾಧಾರಣ ಫಲ ಇದೆ. ಹಾಗಂತ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನಿಮ್ಮ ಶ್ರದ್ಧೆಯಿಂದ ನಿಮ್ಮ ಅಧ್ಯಯನವನ್ನು ಮಾಡಿ ಮೇಧಾ ಸೂಕ್ತವನ್ನು ಕೇಳಿ. ನಿಜಕ್ಕೂ ತುಂಬ ಫಲಪ್ರದವಾದ ವಿದ್ಯಾರ್ಥಿಗಳಿಗೋಸ್ಕರ ಇರುವಂತಹ ಸೂಕ್ತ ಮೇಧಾ ಸೂಕ್ತ. ಅದನ್ನು ಕೇಳಿ ನಿಮ್ಮ ಪಾಠ ಪ್ರವಚನಗಳನ್ನು ಮುಂದುವರಿಸಿ ಕಾನ್ಸಂಟ್ರೇಷನ್ ಮಾಡಿ. ನೋಡಿ, ಮಾತೇ ಇದೆ, ತ್ಯಾಗಿಯಾಗು, ಯೋಗಿಯಾಗು ಮತ್ತು ಭೋಗಿಯಾಗು ಅಂತ. ನೀವು ಈ ವರ್ಷ ಕೆಲವು ತ್ಯಾಗಗಳನ್ನು ಮಾಡಬೇಕಾಗತ್ತೆ. ರೀಲ್ಸ್ ನೋಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಸಮಯವನ್ನು ಕಳೆಯುವಂಥದ್ದು, ಈ ರೀತಿ ವಿಚಾರಗಳಿಂದ ಸ್ವಲ್ಪ ತ್ಯಾಗಮಯ ಭಾವನೆಯನ್ನು ನೀವು ಬೆಳೆಸ್ಕೊಂಡ್ರೆ ಯೋಗಿಯಂತೆ ನೀವು ಕಾನ್ಸಂಟ್ರೇಷನ್ ಧ್ಯಾನದ ರೀತಿಯಲ್ಲಿ ಓದನ್ನು ಮುಂದುವರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಫಲ ಸಿಗುತ್ತೆ ಮತ್ತು ಅತ್ಯುತ್ತಮವಾದ ಭೋಗ ಜೀವನ ನಿಮ್ಮದಾಗುತ್ತೆ. ನೋಡಿ, ಕೋರ್ಟು ಕಚೇರಿ ವಿಚಾರಗಳಲ್ಲಿ
ಕೇಸು ಆ ಥರ ಏನಾದರೂ ಇದ್ದರೆ ಅದರಲ್ಲಿ ನಿಮಗೆ ವಿಜಯ ಇದೆ. ಮತ್ತು ಶತ್ರುನಾಶ, ನಿಮ್ಮನ್ನು ಯಾರು ದ್ವೇಷ ಮಾಡ್ತಾ ಇದ್ದರೆ, ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯಗಳನ್ನಿದ್ದರೆ ಆ ಅಭಿಪ್ರಾಯಗಳೆಲ್ಲವೂ ನಾಶವಾಗುತ್ತೆ. ನಿಮ್ಮ ಬಗ್ಗೆ ಒಳ್ಳೆಯ ಭಾವನೆ ಮೂಡುತ್ತೆ. ಮತ್ತು ಈ ವರ್ಷದ ಮಧ್ಯಭಾಗದಲ್ಲಿ ನೀವು ನಿರೀಕ್ಷೆ ಮಾಡದ ಒಂದು ಘಟನೆ ನಿಮ್ಮ ಜೀವನದಲ್ಲಿ ನಡೆಯಬಹುದು. ಜೂನ್ ನಂತರ ಸ್ವಲ್ಪ ಅನಾರೋಗ್ಯ ನಿಮ್ಮನ್ನು ಬಾಧಿಸಬಹುದು. ಮಾನಸಿಕವಾದ ಚಿಂತೆ, ಕ್ಷೋಭೆ, ಈ ರೀತಿ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ವಿಷ್ಣು ಸಹಸ್ರನಾಮಕ್ಕಿಂತ ಅತ್ಯುತ್ತಮವಾದ ಟಾನಿಕ್ ಇಲ್ಲವೇ ಇಲ್ಲ. ಮಾನಸಿಕವಾಗಿ ಶಕ್ತಿ ಕೊಡುವಂತಹದ್ದು ದಿನಕ್ಕೊಮ್ಮೆಯಾದರೂ ಪಠನೆಯನ್ನು ಮಾಡಿ. ಮತ್ತು ಶಿವನ ದೇವಸ್ಥಾನದಲ್ಲಿ ರುದ್ರಾಭಿಷೇಕವನ್ನು ಮಾಡಿಸಿ ಬಿಲ್ವಪತ್ರೆಯನ್ನು ಅರ್ಪಣೆಯನ್ನು ಮಾಡೋದರಿಂದ ಆರೋಗ್ಯ ಸಮಸ್ಯೆಯಿಂದ ಪರಿಹಾರವನ್ನು ಪಡೆಯಬಹುದು. ಜೂನ್ 2ರ ನಂತರ ವಿವಾಹ ಯೋಗಗಳು ನಿಮ್ಮ ರಾಶಿಗೆ ಈ ವರ್ಷ ಭಗವಂತ ಕೊಟ್ಟಿದ್ದಾನೆ. ನೋಡಿ, ವಿಶೇಷವಾಗಿ ಮಹಿಳೆಯರಿಗೆ ಯಾರು ಸ್ವೋದ್ಯೋಗ ಮಾಡ್ತಾ ಇರ್ತಾರೆ, ಆಂಟ್ರಪ್ರನರ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಅಂಥವರಿಗೆ ಅತ್ಯುತ್ತಮವಾದ ಅಭಿವೃದ್ಧಿ, ಬಹಳಷ್ಟು ಅಭಿವೃದ್ಧಿ ಹೊಂದುವಂತಹ ಸಮಯ ಈ ವರ್ಷ ನಿಮ್ಮದಾಗಿರುತ್ತೆ. ನೋಡಿ, ಈ ವರ್ಷ ನಿಮಗೆ ಅದೃಷ್ಟ ಕೊಡುವಂತಹ ಸಂಖ್ಯೆ 4, 5, 6, 8. ನೀಲಿ, ಹಸಿರು ಮತ್ತು ಹಳದಿ ಬಣ್ಣ ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಮತ್ತು ಪಶ್ಚಿಮ ದಿಕ್ಕು ನಿಮಗೆ ಅದೃಷ್ಟವನ್ನು ಕೊಡುವಂತಹ ದಿಕ್ಕಾಗಿದೆ. ಕುಂಭರಾಶಿಯವರಿಗೆ ಶುಕ್ರ ಮೀನದಲ್ಲಿ ಉಚ್ಚನಾಗಿದ್ದಾನೆ. ಹಾಗಾಗಿ ಆರ್ಥಿಕವಾಗಿ ಸಂಕಷ್ಟಗಳನ್ನು, ನೀವು ಇಷ್ಟು ದಿನ ಇಂತಹ ಕಷ್ಟಗಳನ್ನು ಅನುಭವಿಸಿದ್ದೀರಿ, ಆ ಕಷ್ಟಗಳಿಂದ ಹೊರಗೆ ಬರುವಂತಹ ದಿನಗಳು. ಖಂಡಿತವಾಗಿಯೂ ಈ ವರ್ಷ ನಿಮಗೆ ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಅಥವಾ ಕೆಲಸದಲ್ಲಿ ಖಂಡಿತವಾಗಿಯೂ ನಿಮಗೆ ಬಹಳಷ್ಟು ಶುಭ ಫಲಗಳನ್ನು ಭಗವಂತ ಕೊಟ್ಟಿದ್ದಾನೆ. ನೋಡಿ, ಈ ವರ್ಷ ನಿಮ್ಮ ಮಾತು ಮತ್ತು ಕೃತಿಯಲ್ಲಿ ಸ್ಪಷ್ಟತೆ ಇರಬೇಕು. ಕೃತಕ ಶೋ ಆಫ್ಗಳಿಗೆ ಅವಕಾಶ ಇಲ್ಲ. ಅದರಿಂದ ಬಹಳಷ್ಟು ನಷ್ಟವನ್ನು ಅನುಭವಿಸ್ತೀರಿ. ಎಷ್ಟು ಫ್ರ್ಯಾಂಕ್ ಆಗಿರ್ತೀರಿ ಅಷ್ಟು ಕೂಡ ನಿಮಗೆ ಒಳ್ಳೆಯದು. ಅವಕಾಶಗಳನ್ನು ಹೇಗೆ ಬರುತ್ತೆ ಹಾಗೆ ಉಪಯೋಗಿಸ್ಕೊಳ್ಳಿ. ಮೊದಲ ಅವಕಾಶಗಳನ್ನು ಖಂಡಿತ ಕಳ್ಕೊಬೇಡಿ. ಯಾಕೆಂದರೆ ನಿಮಗೆ ವಿಶೇಷವಾಗಿ ಯಾರು ಕುಂಭರಾಶಿಯಲ್ಲಿದ್ದೀರಿ ಅವರಿಗೆ ಭಗವಂತನ ವಿಶೇಷ ಅನುಗ್ರಹ ಇದೆ. ಹಾಗಾಗಿ ಅವಕಾಶಗಳು ಬರ್ತಾನೆ ಇರುತ್ತೆ. ಮೊದಲನೇ ಅವಕಾಶ ತುಂಬ ಅತ್ಯುತ್ತಮವಾದ ಅವಕಾಶಗಳಾಗಿರುತ್ತೆ. ಅದನ್ನು ಉಪಯೋಗಿಸ್ಕೊಂಡು ಖಂಡಿತ ಜೀವನದಲ್ಲಿ ನೀವು ಮುಂದೆ ಬರಬಹುದು. ಕುಂಭರಾಶಿಯವರಿಗೆ ಈ ವರ್ಷ ನೀವು ನಂಬಿದ ಜನರಿಂದಲೇ ನಂಬಿಕೆ ದ್ರೋಹ ಆಗುವಂತಹ ಒಂದು ಲಕ್ಷಣ ಇದೆ. ಕುಂಭರಾಶಿಯವರು 7.5ನ ಕಡೆಯ ಭಾಗದಲ್ಲಿದ್ದೀರಿ. ಶನಿ ಮಹಾತ್ಮ ಬಿಡುವ ಸಮಯದಲ್ಲಿ ಖಂಡಿತ ಒಳ್ಳೆಯದನ್ನು ಮಾಡ್ತಾನೆ. ಹಾಗಾಗಿ ಈ ವರ್ಷ ನಿಮಗೆ 7.5 ಪ್ರಕಾರವು ಮತ್ತು ಶುಕ್ರನ ಅನುಗ್ರಹದಿಂದ ಖಂಡಿತ ಅಭಿವೃದ್ಧಿಗಳನ್ನು ಸಾಧಿಸ್ತೀರಿ. ಸ್ವಲ್ಪ ಆರೋಗ್ಯ ಸಮಸ್ಯೆ ನಿಮ್ಮನ್ನು ಕಾಡಬಹುದು. ದುರ್ಗಾದೇವಿಯ ಪೂಜೆಯನ್ನು ಮಾಡಿ. ಈ ಮಹಾಮಂತ್ರವನ್ನು ಕನಿಷ್ಠ ಒಂದು 11 ಬಾರಿ ದಿನ ಹೇಳ್ಕೊಳ್ಳಿ. ಓಂ ಕಾತ್ಯಾಯನಾಹಿ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಮತ್ತೊಂದು ಸಲ ಹೇಳ್ತೀನಿ, ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಕನಿಷ್ಠ 11 ಬಾರಿ ದಿನ ಈ ಶ್ಲೋಕವನ್ನು ನೀವು ಸ್ನಾನ ಮಾಡಿದ ನಂತರ ಹೇಳ್ಕೊಳ್ಳಿ. ಆರೋಗ್ಯದಲ್ಲಿ ಬಹಳಷ್ಟು ಅಭಿವೃದ್ಧಿ ಆಗುತ್ತೆ ಮತ್ತು ಧೈರ್ಯ ನಿಮ್ಮದಾಗತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನಿಜವಾಗಲೂ ಉತ್ತಮವಾದ ಸಮಯ. ಅವರು ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು. ಆದರೆ ಪಂಚಮ ಭಾವದ ಗುರು ಸ್ವಲ್ಪ ಆಸೆಯನ್ನು ಕೊಡುವಂಥದ್ದು, ಮನಸ್ಸು ಡಿವಿಯೇಟ್ ಆಗುವಂತಹ ಲಕ್ಷಣಗಳಿದೆ. ಪ್ರೀತಿ ಪ್ರೇಮಗಳಲ್ಲಿ ಮನಸ್ಸು ತಲ್ಲೀನವಾಗಬಹುದು. ನೀವು ಆ ಭಾವಗಳನ್ನೆಲ್ಲ ಬಿಟ್ಟು ಕೇವಲ ವಿದ್ಯಾಭ್ಯಾಸಕ್ಕೋಸ್ಕರ ಈ ವರ್ಷವನ್ನು ನೀವು ಕಳೆದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಆಗೋದಿಲ್ಲ. ಅಷ್ಟು ವಿಶೇಷವಾದ ಭಾಗ್ಯಗಳನ್ನು ಭಗವಂತ ನಿಮಗೆ ಕೊಟ್ಟಿದ್ದಾನೆ. ವಿದ್ಯಾರ್ಥಿಗಳಂತೂ ತುಂಬ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು, ಇನ್ನು ಯಾವುದೇ ಎಕ್ಸಾಮ್ ಆಗಿರ್ಬೋದು, ಅತ್ಯುತ್ತಮವಾದ ಸಾಧನೆಯನ್ನು ಮಾಡ್ತೀರಿ. ಆದರೆ ಮನಸ್ಸು ನಿಮ್ಮ ಕೈಯಲ್ಲೇ ಇರಬೇಕು. ಈ ವರ್ಷ ನಿಮಗೆ ಅದೃಷ್ಟವನ್ನು ಕೊಡುವಂತಹ ಸಂಖ್ಯೆಗಳು 1, 10, 19 ಮತ್ತು 28. ಪಶ್ಚಿಮ ದಿಕ್ಕು ನಿಮಗೆ ಉತ್ತಮವಾದ ಫಲವನ್ನು ಕೊಡುತ್ತೆ. ನೀಲಿ, ಹಸಿರು ಮತ್ತು ಹಳದಿ ನಿಮಗೆ ಅದೃಷ್ಟ ಕೊಡುವಂತಹ ಬಣ್ಣ. ಸ್ನೇಹಿತರೆ, ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಸತೋಮ ಸದ್ಗಮಯ. ನೋಡಿ, ಅಸತ್ಯದ ಜೀವನದಿಂದ ಸತ್ಯದ ಕಡೆ ಜೀವನವನ್ನು ಮಾಡೋಣ. ಸಾಕು ಈ ಅಸತ್ಯದ ಬದುಕು ಅಲ್ವಾ. ಯಾವ ನೆಮ್ಮದಿ ಕೊಡುವಂಥದ್ದಲ್ಲ, ಸುಖ ಕೊಡುವಂಥದ್ದಲ್ಲ. ಈ ಅಸತ್ಯದ ಬದುಕಿನ ಬಿಟ್ಟು ಸತ್ಯ ಕಡೆ ಜೀವನ ಮಾಡೋಣ. ದೇವರು ಎಷ್ಟು ಕೊಟ್ಟಿರ್ತಾನೆ ಅದರಲ್ಲಿ ತೃಪ್ತಿಯನ್ನು ಪಡೆಯೋಣ. ತಮಸೋಮ ಜ್ಯೋತಿರ್ಗಮಯ. ಕಷ್ಟಗಳಿಂದ ಸುಖದ ಕಡೆಗೆ ಹೋಗೋಣ. ಭಾವನಾತ್ಮಕವಾದ ನೋವುಗಳು, ಬಡತನ, ಅನಾರೋಗ್ಯ ಈ ಎಲ್ಲವೂ
ಕೂಡ ತಮಸ್ಸಿಗೆ ಸಂಬಂಧಪಟ್ಟಿದ್ದು. ಕತ್ತಲೆ, ಇದೆಲ್ಲದಕ್ಕೂ ಕತ್ತಲೆ ಅಂತ ಹೆಸರು. ಈ ಕತ್ತಲೆಯಿಂದ ಬೆಳಕಿನ ಕಡೆಗೆ ಜ್ಯೋತಿರ್ಗಮಯ, ಇವೆಲ್ಲವನ್ನು ಮೀರಿ ಅದ್ಭುತವಾದ ಬೆಳಕನ್ನು ಪಡೆಯೋಣ. ಅಂದರೆ ಇವೆಲ್ಲಗಳಿಂದ ರಿಲೀಫನ್ನು ಪಡೆದು ಸುಖವಾದ ಜೀವನವನ್ನು ಮಾಡೋಣ. ಮತ್ತು ಮೃತ್ಯೋರ್ಮ ಅಮೃತಂ ಗಮಯ, ಈ ಹುಟ್ಟು ಸಾವುಗಳ ಸೈಕಲ್ನಿಂದ ನಾವು ದಾಟಿ ಅಮೃತತ್ವವನ್ನು ಪಡೆಯೋಣ. ಎಂಥ ಒಳ್ಳೆಯ ಮಾತು ನೋಡಿ ಸ್ನೇಹಿತರೆ. ಈ ಎಲ್ಲವನ್ನೂ ಸಾಧಿಸಬೇಕು ಅಂದರೆ ಭಗವಂತನ ಕೃಪೆ ಬೇಕು. ಗ್ರಹಗತಿಗಳು ಕೊಡುವ ಫಲಾಫಲಗಳ ಜೊತೆಗೆ ಭಗವಂತನ ಧ್ಯಾನವನ್ನು ಮಾಡೋದ್ರಿಂದ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳೋದ್ರಿಂದ, ಮಹಾರುದ್ರ ಶಿವನ ಧ್ಯಾನ ಮಾಡೋದ್ರಿಂದ ನಮ್ಮ ಕಷ್ಟಗಳು, ಎಷ್ಟೇ ಕಷ್ಟಗಳಿದ್ರೂ ಕೂಡ ಅದು ಒಂದು ಮಟ್ಟಕ್ಕೆ ಸಮಾಧಾನ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ನೀವೆಲ್ಲರೂ ಭಗವಂತನ ಧ್ಯಾನ ಮಾಡುತ್ತಾ, ದೇವರು ಕೊಟ್ಟ ಫಲಾಫಲಗಳನ್ನು ಅನುಭವಿಸುತ್ತಾ ಮತ್ತು ಅವನಿಗೆ ಅರ್ಪಣೆ ಮಾಡುತ್ತಾ ಆನಂದದಿಂದ ಈ ವರ್ಷವನ್ನು ಕಳೆಯೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಜಾತಕದಲ್ಲಿರುವಂತಹ ಯಾವುದಾದ್ರು ದೋಷಗಳು ನಿಮ್ಮನ್ನು ಕಾಡಿಸ್ತಾ ಇದ್ದರೆ ನೀವು ನನ್ನನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಬಹುದು ಮತ್ತು ಪರಿಹಾರವನ್ನು ಪಡೆಯಬಹುದು. ಮತ್ತೊಮ್ಮೆ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.